ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. 12 ಪೋರ್ಟಲ್ ಬಗ್ಗೆ ಹೇಳಿದ್ದೆ, ಹೇಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು, ಒಂದು 2-3 ಮೆಥಡನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾವ ಒಂದು ಮೆಥಡ್ ಬೇಕಾದರೂ ನೀವು ಅಪ್ಲೈ ಮಾಡಿ ಆ ಒಂದು 12 ಪೋರ್ಟಲಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ಈಗ ಯಾರೆಲ್ಲ ಮಿಸ್ ಆಗಿದ್ದೀರಾ, ಸೊ ಅವರು ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಅವತ್ತು ಮಾಡೋಕ್ಕಾಗದೇ ಇದ್ದರೂ ಯಾವತ್ತಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. 12 ಆ ಒಂದು ಟೈಮಲ್ಲಿ ಆ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮಾಡಿದರೆ ಸೊ ಅದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಆಗಿರಲ್ಲ, ಸುಮಾರು ಪ್ರಶ್ನೆಗಳು ಬಂದಿದೆ, ಅವತ್ತು ಮಾಡೋಕ್ಕಾಗದೇ ಇದ್ದರೆ ಬೇರೆ ದಿನ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ. ಖಂಡಿತ ಸ್ಟಾರ್ಟ್ ಮಾಡ್ಬೋದು. ಕೆಲವು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಪ್ರಶ್ನೆಗಳು ಈಗ ಬೇರೆ ದಿನ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಮಾಡ್ಬೋದು, ಅದಕ್ಕೆ ಯಾವುದೇ ಒಂದು ಡಿಸ್ಟ್ರಿಕ್ಷನ್ಸ್ ಅನ್ನೋದೇನಿಲ್ಲ. ಎಲ್ಲ ನಮ್ಮ ಮೈಂಡನ್ನು ಹೇಗೆ ನಾವು ಟ್ರೈನ್ ಅಪ್ ಮಾಡ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಅಂದರೆ ಆ ಒಂದು 12 ಅನ್ನೋದು ಒಂದು ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ. ಸೊ ಆ ಫ್ರೀಕ್ವೆನ್ಸಿಯಲ್ಲಿ ನಮ್ಮ ಫ್ರೀಕ್ವೆನ್ಸಿ, ನಮ್ಮ ಎನರ್ಜಿಯನ್ನು ಮ್ಯಾಚ್ ಮಾಡಿಕೊಂಡು ನಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಅದು ಸಹಾಯ ಮಾಡುತ್ತೆ. ಆ ಟೈಮಲ್ಲಿ ಸಾಧ್ಯ ಆಗಿಲ್ಲ ಅಂತಂದರೂ ಪರವಾಗಿಲ್ಲ, ಯಾವತ್ತು ನಿಮಗೆ ಸಾಧ್ಯ ಆಗುತ್ತೋ ಆ ಟೈಮಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಇಷ್ಟು ಗಂಟೆಗೆ ಅಂತ ಏನಿಲ್ಲ, ಯಾವಾಗ ಬೇಕಾದರೂ ನೀವು ಸ್ಟಾರ್ಟ್ ಮಾಡಿ. ಈ ಒಂದು ನೆಕ್ಸ್ಟ್ ಪೋರ್ಟಲ್ ಬಗ್ಗೆ ಇವತ್ತು ತಿಳಿಸ್ತೀನಿ. ಸೊ ಇದು ಕೂಡ ಏಂಜಲ್ ನಂಬರ್ ಆಗಿರುತ್ತೆ ಮತ್ತು ಇದು ಮಿರರ್ ನಂಬರ್ ಕೂಡ ಆಗಿರುತ್ತೆ. ಸೊ ಈ ಒಂದು ದಿನದಲ್ಲಿ ಕೂಡ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಅದಲ್ಲದೆ 21ನೇ ತಾರೀಕು, ಈ ತಿಂಗಳು ಡಿಸೆಂಬರ್ 21ನೇ ತಾರೀಕು ವಿಶ್ವ ಧ್ಯಾನ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯ ದಿನ, ಅವತ್ತು ಕೂಡ ಒಂದು ಒಳ್ಳೆ ವೈಬ್ರೇಷನ್ಸ್ ಇರುತ್ತೆ. ಈ ವರ್ಷದ ಪುಣ್ಯಕಾಲ ಅಂತ ಹೇಳ್ತಾರೆ. ಸೊ ಅವತ್ತಿನಿಂದ ಕೂಡ ನಿಮ್ಮ ಒಂದು ಟೆಕ್ನಿಕ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಈ ಡೇಟ್ಸು ನಂಬರ್ಸ್ ಎಲ್ಲ ಒಂದು ನೆಪ ಅಷ್ಟೇ. ಆ ಒಂದು ದಿನ ಸ್ಟಾರ್ಟ್ ಮಾಡಿದ್ರೆ ಒಂದು ವೈಬ್ರೇಷನ್ಸ್ ಚೆನ್ನಾಗಿರುತ್ತೆ ಅನ್ನೋದರ ಒಂದು ರೀಸನ್ ಆಗಿರುತ್ತೆ. ಆದರೆ ನಿಮ್ಮ ಮನಸ್ಸು, ನಿಮ್ಮ ನಂಬಿಕೆ, ನಿಮ್ಮ ಬಿಲೀಫ್ ಸಿಸ್ಟಮ್ ಹೇಗಿರಬೇಕು ಅಂತಂದರೆ, ಯಾವ ದಿನ ಆದರೂ ಪರವಾಗಿಲ್ಲ, ಯಾವ ಟೈಮ್ ಆದರೂ ಪರವಾಗಿಲ್ಲ, ಯಾವತ್ತು ನೀವು ಸ್ಟಾರ್ಟ್ ಮಾಡ್ತೀರೋ ಅದೇ ಒಳ್ಳೆ ಟೈಮ್ ಅಂತ ಅಂದ್ಕೊಳ್ಳಿ. ಅದೇ ಒಳ್ಳೆ ದಿನ, ಅದೇ ಒಳ್ಳೆ ಟೈಮು. ಸೊ ನೀವು ಯಾವಾಗ ನಿಮಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀರಾ, ಸೊ ಅದು ಒಳ್ಳೆ ಟೈಮೇ ಆಗಿರುತ್ತೆ. ಯಾವತ್ತು ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದು ದಿನಗಳು ಆ ಒಂದು ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿರ್ತೀನಿ. ಸೊ ಅವತ್ತು ನನಗೆ ಆಗಲ್ಲ, ಮಾಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆನೇ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಪರವಾಗಿಲ್ಲ, ನೀವು ಯಾವಾಗ ಬೇಕಾದರೂ ನೀವು ಆ ಮೆಥಡ್ಗಳನ್ನು ಫಾಲೋ ಮಾಡ್ಬೋದು. ಸೊ ಇದೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ನಮ್ಮ ಸಬ್ಕಾನ್ಷಿಯಸನ್ನು ನಾವು ಹೇಗೆ ನಾವು ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರಲ್ಲೂ ಒಂದು ಅದ್ಭುತ ಶಕ್ತಿ ಅನ್ನೋದಿರುತ್ತೆ. ಆ ಶಕ್ತಿಯಲ್ಲಿ ಒಂದು ನಂಬಿಕೆ ಇಡಿ, ನಿಮ್ಮ ಮೇಲೆ ಒಂದು ನಂಬಿಕೆ ಇಡಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಯಾವ ರೀತಿ ನೀವು ಸ್ಟ್ರಾಂಗ್ ಆಗಿ ನಂಬ್ತೀರಾ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರುತ್ತೆ. ಸೊ ನಿಮ್ಮ ಸಬ್ಕಾನ್ಷಿಯಸನ್ನು ಚೆನ್ನಾಗಿ ಟ್ರೈನ್ ಅಪ್ ಮಾಡಿ, ನಾನು ಏನು ಅಂದ್ಕೊಳ್ತೀನಿ ಅದೇ ನಡೆಯುತ್ತೆ ಜೀವನದಲ್ಲಿ ಅನ್ನೋ ರೀತಿ ಆ ಒಂದು ಮಾತನ್ನು ನೀವು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ರೆ, ನಿಮ್ಗೇನು ಒಳ್ಳೇದಾಗಬೇಕು ಅದನ್ನೇ ಹೇಳ್ತಾ ಬನ್ನಿ. ಅದನ್ನೇ ಅಫರ್ಮೇಷನ್ಸ್ ಮಾಡ್ಕೊಂಬಿಡಿ. ನಿಮಗೆ ನೀವೇ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಹೇಳೋದನ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ, ಯಾವುದೇ ಒಂದು ರೂಲ್ಸ್ ಇಲ್ಲ. ನಿಮಗೆ ಒಂದು ಈಸಿ ಮೆಥಡ್ ಆಗಲಿ, ನಿಮಗೊಂದು ಸ್ವಲ್ಪ ಐಡಿಯಾ ಬರಲಿ ಅನ್ನೋದಕ್ಕೆ ನಾನು ಕೆಲವೊಂದು ಅಫರ್ಮೇಷನ್ಸು ಕೊಡ್ತಾ ಇರ್ತೀನಿ. ಮತ್ತು ಸೈಂಟಿಫಿಕಲಿ ಏನು ಪ್ರೂವ್ ಆಗಿದೆ ಅಂತ ಒಂದು ಸ್ವಿಚ್ ವರ್ಡ್ಸನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಆದರೆ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಓನ್ ಅಫರ್ಮೇಷನ್ಸನ್ನು. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ಆದಂಥ ಸಮಸ್ಯೆಗಳಿರುತ್ತೆ. ಸೊ ನಿಮ್ಮ ಸಮಸ್ಯೆಗಳಿಗೆ ತಕ್ಕ ಹಾಗೆ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಅಫರ್ಮೇಷನ್ಸನ್ನು. ನಿಮ್ಗೇನು ಕೆಲಸ ಆಗಬೇಕು, ಯಾವ ಒಂದು ನಿಮ್ಮ ಕನಸು ನಿಜ ಆಗಬೇಕು, ಅದು ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಅಫರ್ಮೇಷನ್ಸನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಅಫರ್ಮೇಷನ್ಸ್ ಮಾಡ್ಕೊಳ್ಳೋಕೆ ಬರದೇ ಇದ್ದರೂ ನಿಮ್ಗೇನು ಅನಿಸುತ್ತೆ, ಒಂದು ಒಳ್ಳೆ ಮಾತು, ಸೆಲ್ಫ್ ಟಾಕ್ ಅಂತ ಹೇಳಿದ್ದೆ, ಆ ಸೆಲ್ಫ್ ಟಾಕ್ ನಿಮ್ಮ ಜೊತೆ ನೀವು ಏನು ಮಾತಾಡ್ತೀರಾ ಅದೇ ರಿಯಾಲಿಟಿಗೆ ಬರುತ್ತೆ. ಸೊ ಅದರಿಂದ ಸೆಲ್ಫ್ ಟಾಕ್
ಒಂದು ಒಳ್ಳೆ ಪಾಸಿಟಿವ್ ಮಾತುಗಳನ್ನು ನಿಮ್ಮ ಮನಸ್ಸಿನ ಜೊತೆ ಮಾತಾಡ್ತಾ ಬನ್ನಿ. ಸೊ ಖಂಡಿತ ಅದೆಲ್ಲ ರಿಯಾಲಿಟಿಗೆ ಬಂದ್ಬಿಡುತ್ತೆ. ಇನ್ನೊಂದು ಪ್ರಶ್ನೆ ಕುಸುಮ ಅವರು ಕೇಳಿದ್ದಾರೆ, ವಿಜುವಲೈಸ್ ಮಾಡೋವಾಗ ಯಾನಿಂಗ್ ಬರುತ್ತೆ ಮತ್ತು ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಕುಸುಮ ಅವರೇ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ಆಕಳಿಕೆ ಬರ್ತಾ ಇರುತ್ತೆ. ವಿಜುವಲೈಸ್ ಮಾಡೋವಾಗಿರ್ಬೋದು, ಧ್ಯಾನ ಮಾಡೋವಾಗಿರ್ಬೋದು, ನಾವು ತುಂಬ ಡೀಪಾಗಿ ಕನೆಕ್ಟ್ ಆದಾಗ ಆಕಳಿಕೆ ಬರ್ತಾ ಇರುತ್ತೆ. ಅದು ಹೇಗೆ ಅಂತಂದರೆ, ನಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ ಏನಿರುತ್ತೆ, ಆ ಥಾಟ್ ಫ್ರೀಕ್ವೆನ್ಸಿ ಏನಿರುತ್ತೆ, ಆಲೋಚನೆಗಳು ಏನು ಓಡ್ತಾ ಇರುತ್ತೆ, ಅದು ಸ್ಲೋ ಡೌನ್ ಆಗ್ತಾ ಬರುತ್ತೆ. ನಮ್ಮ ಉಸಿರಾಟದ ಕಡೆ ಗಮನ ಕೊಡ್ತಾ ಕೊಡ್ತಾ ನಮ್ಮ ಮನಸ್ಸು ಶಾಂತವಾದಾಗ ತುಂಬ ರಿಲ್ಯಾಕ್ಸಾಗಿ ಫೀಲ್ ಮಾಡ್ತೀವಿ. ಆಗ ಒಂದು ನಿದ್ರಾವಸ್ಥೆಗೆ ಜಾರಿಬಿಡ್ತೀವಿ. ಆ ಟೈಮಲ್ಲಿ ನಮಗೆ ಆಕಳಿಕೆ ಜಾಸ್ತಿ ಬರುತ್ತೆ, ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಇನ್ನೊಂದು ರೀಸನ್ ಕಣ್ಣಲ್ಲಿ ನೀರು ಬರೋದು ಯಾಕೆ ಅಂತಂದರೆ, ನಮ್ಮ ಇಮೋಷನ್ಸ್ ಜೊತೆ ನಾವು ಕನೆಕ್ಟ್ ಆದಾಗ, ತುಂಬ ಡೀಪಾಗಿ ಯಾವುದೋ ಒಂದು ವಿಚಾರ ನಾವು ವಿಜುವಲೈಸ್ ಮಾಡಿದಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಆ ಇಮೋಷ್ನಲ್ ಆದಾಗ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಇದ್ರ ಬಗ್ಗೆ ಏನೂ ಚಿಂತೆ ಮಾಡೋದು ಬೇಕಿಲ್ಲ. ಸೊ ಎಲ್ರಿಗೂ ಆಗುವಂತಹ ಕೆಲವೊಂದು ಚೇಂಜಸ್ ಇದು. ಆ ಒಂದು ವಿಜುವಲೈಸ್ ಮಾಡೋವಾಗಿರ್ಬೋದು, ಧ್ಯಾನ ಮಾಡೋವಾಗಿರ್ಬೋದು, ತುಂಬ ಆಕಳಿಕೆ ಬರೋದು ಮತ್ತು ಕಣ್ಣಲ್ಲಿ ನೀರು ಬರೋದು ಸಹಜ. ನೀವು ತುಂಬ ಡೀಪಾಗಿ ಆ ಮೆಥಡ್ಗಳಿಗೆ ಕನೆಕ್ಟ್ ಆಗಿದ್ದೀರಾ, ತುಂಬ ಡೀಪಾಗಿ ಆ ಒಂದು ಇಮೋಷನ್ಸ್ನ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಅದರಿಂದ ಏನು ಯೋಚನೆ ಮಾಡಬೇಡಿ. ಸೊ ಹೀಗೆ ನಿಮ್ಮ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಹಾಗೆ ಇರಲಿ. ಕರೆಕ್ಟ್ ಮೆಥಡಲ್ಲಿ ನೀವು ಮಾಡ್ತಾ ಇದ್ದೀರಾ. ಸೊ ಈ ಒಂದು ಪ್ರಶ್ನೆ ತುಂಬ ಜನರಿಗೆ ಇದ್ದಿರಬಹುದು, ನಿಮಗೆಲ್ಲ ಒಂದು ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಇದೇ ತಿಂಗಳು 21ನೇ ತಾರೀಕು ಇನ್ನೊಂದು ಪೋರ್ಟಲ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ 12 ಪೋರ್ಟಲ್, ನೆಕ್ಸ್ಟ್ ಪೋರ್ಟಲ್ಗೆ ಸಿದ್ಧತೆ ಮಾಡಿಕೊಂಡು ಅವತ್ತಿನ ದಿನ ಈ ಒಂದು ಟೆಕ್ನಿಕ್ಸ್ ಇರ್ಬೋದು. ಸೊ ಅವತ್ತಿನ ದಿನ ತುಂಬ ಒಳ್ಳೆ ಒಂದು ವೈಬ್ರೇಷನ್ಸ್ ಇರೋದ್ರಿಂದ ಒಂದು 10ರಿಂದ 20 ನಿಮಿಷ ಧ್ಯಾನವನ್ನು ಮಾಡಿ ಈ ಒಂದು ಟೆಕ್ನಿಕ್ಸನ್ನು ಸ್ಟಾರ್ಟ್ ಮಾಡಿ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಥ್ಯಾಂಕ್ ಯು.